ಪಬ್ಲಿಸಿಟಿಯಿಂದ ಎಷ್ಟೆಲ್ಲ ಅಭಿಮಾನಿಗಳು ಹುಟ್ಕೊಳ್ತಾರೋ, ಪಾಪ್ಯುಲರ್ ಆದಮೇಲೆ ಅದೆಷ್ಟು ಕಷ್ಟ ಈ ಜೀವನ ಅಂದ್ಕೊಳ್ತಿದ್ದ ಕವಿ ಸಿದ್ಧಲಿಂಗಯ್ಯನವರು ಶಾಕ್ ಆಗಿದ್ರು. ಅವರ ಪಾಪ್ಯುಲಾರಿಟಿಯ ಅನುಭವ ಹೇಗಿತ್ತು ನೋಡೋಣ. ನಾನು ಬಂಡಾಯ ಸಾಹಿತ್ಯ ಚಳವಳಿ ಪ್ರಾರಂಭವಾದಾಗ ಒಂದೆರಡು ದಿನಪತ್ರಿಕೆಯವರು ನನ್ನ ಸಂದರ್ಶನ ಮಾಡಿ ಫೋಟೋ ಎಲ್ಲ ಹಾಕಿದ್ರು ಪೇಪರ್ನಲ್ಲಿ. ನನಗೆ ಭಾಳ ಸಂತೋಷ ಆಗಿತ್ತು. ಕೆಲವು ಸ್ನೇಹಿತರಿಗೆಲ್ಲ ಸಂತೋಷ ಆಯಿತು ನನ್ನ ಫೋಟೋ ನೋಡಿ, ನನ್ನ ಇಂಟ್ರ್ಯೂ ನೋಡಿ. ನಾನು ಸಾಮಾನ್ಯವಾಗಿ ಕಲಾಸಿಪಾಳ್ಯದಲ್ಲಿ ಅರುಣ ಹೋಟೆಲ್ ಅಂತ ಇದೆ, ಅಲ್ಲಿ ಮುದ್ದೆ ಮತ್ತು ನಾಟಿ ಕೋಳಿ ಸಾರಿನ ಊಟ. ನಾನು ಸಾಮಾನ್ಯವಾಗಿ ಹೋಟೆಲ್ಗೆ ಹೋಗಿ ಊಟ ಮಾಡೋ ಪದ್ಧತಿ. ನಾನು ಊಟ ಮಾಡ್ತಾಯಿದ್ದರೆ ಎದುರು ಕುಂತವನು ಗೊತ್ತಿಲ್ಲ ನನಗೆ, ನನ್ನೇ ನೋಡ್ತಾ ಇದ್ದ ಭಾಳ. ನನಗೇನು ಅನ್ನಿಸ್ತು, ಈ ಪೇಪರ್ ನೋಡಿದ್ದಾನೆ, ಪೇಪರ್ ನೋಡಿ ಊಟ ಮಾಡೋದು ನೋಡ್ತಾ ಇದ್ದಾನೆ. ಅಲ್ಲಿ ಡ್ರಿಂಕ್ಸ್ ಬೇರೆ ಇತ್ತು. ನಾನು ಸದ್ಯ ಆರ್ಡ್ರ್ ಮಾಡಿರಲಿಲ್ಲ, ಮರ್ಯಾದೆ ಉಳಿತು ಅಂತ ನಾನು ಬರೀ ಮುದ್ದೆ ಸಾರು ಊಟ ಮಾಡ್ತಾಯಿದ್ದೆ. ಅವನು ನನ್ನೇ ನೋಡ್ತಾ ಇದ್ದ. ನನಗೇನು ಅನಿಸ್ತು, ಏನಿದು ಈ ರೀತಿ ಪೇಪರ್ನಲ್ಲಿ ಫೋಟೋ ಬಂದರೆ ಪ್ರೈವೇಸಿನೇ ಇರೋಲ್ವಲ್ಲ, ನಮ್ಮ ಪ್ರೈವೇಸಿನೇ ಕಿತ್ಕೊಂಡ್ಬಿಡುತ್ತಲ್ಲ ಈ ಪಬ್ಲಿಸಿಟಿ, ಅಂತ ಬೇಜಾರಾಗ್ಬಿಡುತ್ತೆ ನನಗೆ. ಆದರೂ ಕುತೂಹಲ ತಡಿಬೇಕಲ್ಲ. ಅವನ್ನ ನಾನು ಏನು ನನ್ನ ಎಲ್ಲಿ ನೋಡಿದ್ದೀರಿ ಅಂತ ಅಂದೆ. ನಾನು ಪ್ರಶಂಸೆಯನ್ನು ನಿರೀಕ್ಷಿಸಿದೆ. ಅವನು ನಮ್ಮ ಹಾಸ್ಟ್ಲಿಗೆ ತರಕಾರಿ ಹಾಕೋ ನೀನೇ ಅಲ್ವಾ, ಈ ಪ್ರಶಂಸೆ ಸಿಕ್ಕಿದ ಕೂಡಲೇ ನಾನು ಬೇಗ ಊಟ ಮುಗಿಸಿ ಜಾಗ ಖಾಲಿ ಮಾಡ್ತೇನೆ. ಯಾಕೆಂದ್ರೆ ಅಕಸ್ಮಾತ್ ನಿನ್ನೆ ಯಾಕೆ ತರಲಿಲ್ಲ. ನನಗೆ ದೇವರುಗಳ ಬಗ್ಗೆ ಮೊದಲಿಂದನೂ ಆಸಕ್ತಿ, ಅದರಲ್ಲೂ ಮೈ ಮೇಲೆ ಬರುವ ದೇವರುಗಳನ್ನ ನಾನು ತುಂಬ ಗಮನಿಸಿದ್ದೆ. ಪ್ರೊಫೆಸರ್ ರೈ ಅವ್ರಿಗೆ ಗೊತ್ತು, CN ಅವ್ರಿಗೆ ಗೊತ್ತಿದ್ದು. ನಾನು ಒಂದು ದೇವ್ರ ಮೈ ಮೇಲೆ ಬಂದ ಕೂಡಲೇ ನಾನು ಹೋಗಿ ಅಲ್ಲೋಗಿ ನಿಂತ್ಕೊಂಡು ಏನು ಮಾತಾಡ್ತಾರೆ ದೇವರು ಜನಗಳು, ಆದರೆ ಈ ಜನಪದರು ದೇವರನ್ನ ಈ ಮಾತಾಡಿಸೋ ಪದ್ಧತಿ ಇದೆ. ತಾಯಿ ನನ್ನ ಕಷ್ಟ ಈ ಥರ ಇದೆ. ಈಗ ದೇವತೆಗಳು ಅವು ಒಂದು ರೀತಿ ಆಗಿಬಿಟ್ಟಿದ್ದಾವೆ. ತಾಯಿ ನನ್ನ ಕಷ್ಟ ಈ ಥರ ಇದೆ ಅಂದರೆ ನೆಕ್ಸ್ಟ್ ಸ್ಟೆಪ್ ಬಾ. ಆಮೇಲೆ ನೆಕ್ಸ್ಟ್ ಹೋದ್ರೆ ಏನಯ್ಯ ನಿನ್ನ ಪ್ರಾಬ್ಲಮ್ಮು, ಏನಯ್ಯ ನಿನ್ನ ಡಿಫಿಕಲ್ಟಿ. ಅಂದರೆ ಈ ಕಾನ್ವೆಂಟ್ ಪ್ರಭಾವ ದೇವರುಗಳ ಮೇಲೆ ಬಂದಿದೆ. ಆದರೆ ತುಂಬ ಹಿಂದೆ ನಾನು ಒಂದು ಸಂಭಾಷಣೆ ಕೇಳಿದೆ ದೇವರು ಮತ್ತು ಈ ಭಕ್ತರ ನಡುವೆ. ಒಂದು ಜಾತ್ರೆಯಲ್ಲಿ ದೇವರು ಬಂದ್ಬಿಡ್ತು ಮೈ ಮೇಲೆ. ಜನಗಳೆಲ್ಲ ಸತ್ಯ ಅಂತ ನಂಬೋರು. ಅವಾಗ ದೇವ್ರು ಬಂದವರು ಸುಮಾರು 30-40 ವರ್ಷ ಆಗಿರಬೇಕು. ಹಿರಿಯ ಕೇಳ್ದ ತಾಯಿನ, ದೇವ್ರು ಬಂದವನು, ತಾಯಿ ನಮ್ಮೂರು ನೆನಪಾಗ್ಲಿಲ್ವಾ, ಎಲ್ಲೋಗಿದ್ದೆ ಇಷ್ಟು ದಿನ ಅಂತ ದೇವ್ರನ್ನೇ ಕೇಳಿದೆ. ದೇವರು ಅಷ್ಟೇ ಕೂಲಾಗಿ ಈ ಹಿರಿಯನಿಗೆ, ಅಲ್ಲಪ್ಪ ನಿನ್ನೂರು ಒಂದೇನಪ್ಪ, 3 ಲೋಕನೂ ನೋಡ್ಬೇಕಲ್ಲಪ್ಪ. ಆಮೇಲೆ ನಾನು ಹಂಗೆ ನೋಡ್ತಾ ಇದ್ದೆ, ಇದು ಚೆನ್ನಾಗಿ ಹೇಳ್ತಾ ಇತ್ತಲ್ಲ ಉತ್ತರ ದೇವರು. ಆಮೇಲೆ ಇವನು ಹಿರಿಯ ಸುಮ್ಮನಿರಲಿಲ್ಲ, ಅವನು ಅನುಭವಿ. ನಮ್ಮ ಕಷ್ಟ ನಿನಗೆ ಗೊತ್ತಾಗಲ್ವ ತಾಯಿ ಅಂತ ಅಂದ ತಿರ್ಗಾ. ಆ ದೇವರು ನಾನೇನು ಸುಖವಾಗಿದ್ದೀನಿ. ಸುಮತೀಂದ್ರ ನಾಡಿಗರು ನನಗೆ ಭಾಳ, ನನ್ನ ಗುರುಗಳಿದ್ದಾರೆ, ಹಂಪನವರು, NSL ಅವರು ಇದ್ದಾರೆ, ಕಲ್ಗುಡಿ ಇದ್ದಾರೆ. ಸುಮತೀಂದ್ರ ನಾಡಿಗರು ನನಗೆ ಭಾಳ ಬೇಕಾದರು. ಅವರು ನಾನು ಗುರುಗಳ ಥರ, ಗುರು ಸಮಾನ ಗುರುಗಳು ಅಂತಾರೆ ಕರೆಯೋದವ್ರು. ನಾನು ಭಾಳ ನನಗೆ ಸಹಾಯನೂ ಮಾಡಿದ್ದಾರೆ. ನಾನು ಅವರಿಗೆ ಸ್ವಲ್ಪ ಚೀಟ್ಲನ್ನು ಮಾಡಿದ್ದೇನೆ. ಒಂದು ಸಲ ನಾನು ವಿಧಾನಸೌಧಕ್ಕೆ ಬಂದರವರು, ಸುಮ್ಮನೆ ಬಂದರವ್ರು, ಏನು ಉದ್ದೇಶನೇ ಇಲ್ಲ. ನಾನು MLC ಆಗಿದ್ದೆ, ಕಪ್ಪಣ್ಣವ್ರು ಹೇಳಿದಾಗೆ ನಾನು ಹೋಗ್ತಾ ಇದ್ದೆ 3ನೇ ಮಾಡಿಲಿ. ಮಿನಿಸ್ಟ್ರು ಬಂದರು ಎದುರುಗಡೆ, ಪಶುಸಂಗೋಪನಾ ಸಚಿವರು ಕೃಷ್ಣ ಅಂತ ಆವಾಗ ಆಗಿದ್ದರು. ನಾಡಿಗರು ದೊಡ್ಡ ಕವಿಗಳು, ನನಗೆ ಖುಷಿ ಇತ್ತು. ಮಿನಿಸ್ಟ್ರಿಂದ ಒಂದಷ್ಟು ಜನ ಎಲ್ಲ ಬಂದರು, ಹೊರಗಡೆ ಬಂದರು ಅವರು ಮಿನಿಸ್ಟ್ರು. ಬಂದರೆ ನಾನೇನು ಮಾಡಿದೆ, ಕೂಡಲೇ ನಮಸ್ಕಾರ ಹೊಡೆದು ಮಿನಿಸ್ಟ್ರಿಗೆ ಪರಿಚಯ ಇತ್ತು. ನಾನು ಸಾರ್ದು ನಾಡಿಗರು, ನಾಡಿನ ದೊಡ್ಡ ಕವಿಗಳು ಸರ್ ಅಂತ ಪರಿಚಯ ಮಾಡಿಕೊಟ್ಟೆ ಮಿನಿಸ್ಟ್ರಿಗೆ. ಮಿನಿಸ್ಟ್ರು ಅವರು ಸ್ವಲ್ಪ ಓದ್ಕೊಳ್ಳೋ ಅಭ್ಯಾಸ ಇರೋರು.
ನಾಡಿಗರಿಗೆ ಅಯ್ಯೋ ನಾಡಿಗರ ಹೆಸರು ಯಾರೂ ಗೊತ್ತಿಲ್ಲ, ಕನ್ನಡ ನಾಡಿನಲ್ಲಿ ನಾಡಿಗರ ಹೆಸರು ಪರಿಚಿತ ಅಂತ ಎಲ್ಲ ಹೇಳಿದ್ರು ಮಿನಿಸ್ಟ್ರು. ಈ ನಾಡಿಗರು ಸುಮ್ಮನಿದ್ರು ಆಗೋದು. ಅವರೇನು ಮಾಡಿಬಿಟ್ರು, ಮಿನಿಸ್ಟ್ರಿಗೆ ತಮ್ಮ ಪರಿಚಯ ಆಗಲಿಲ್ಲ. ಮಿನಿಸ್ಟ್ರಿಗೆ ಏನಾಗೋಯ್ತು ಪಾಪ, ಮಿನಿಸ್ಟ್ರ್ ಆಗಿದ್ದೇ ವೇಸ್ಟ್. ಅವರು ಉತ್ತರ ಕೊಡೋಕ್ಕೆ ತಡಬಡಾಯಿಸ್ಬಿಟ್ರು ಮಿನಿಸ್ಟ್ರು. ಅವ್ರು ಹಿಂಗೆ ನೋಡ್ತಾ ಇದ್ರು ನಾಡಿಗರನ್ನ, ಏನು ಈತ ನನಗೆ ತಮ್ಮ ಪರಿಚಯ ಆಗಲಿಲ್ಲ ಅಂತ ಇದ್ದಾರೆ, ಅದು ವಿಧಾನಸೌಧದಲ್ಲಿ ನನ್ನ ಚೇಂಬರ್ ಮುಂದೆ ಅಂತ ಮಿನಿಸ್ಟ್ರ್ ಯೋಚನೆ ಮಾಡ್ತಾಯಿದ್ರು. ಭಾಳ ಸಜ್ಜನರು ಅವರು. ಆದರೆ ನಾಡಿಗರು ಬಿಡಬೇಕಲ್ಲ, ಎಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಆಮೇಲೆ ಏನು ಮಾಡಿದ್ರು ಮಿನಿಸ್ಟ್ರು, ಬೇರೆ ದಾರಿನೇ ಇಲ್ಲದೆ ಅವರ ಅನುಯಾಯಿಗಳ ಮುಂದೆ ಭಾಳ ಅಪಮಾನಿತರಾಗಿ ಅವರು ಬೋರ್ಡ್ ತೋರಿಸೋದು, ಕೃಷ್ಣ ಸಂಗೋಪನಾ ಸಚಿವರು ಅಂತ ಇತ್ತಲ್ಲ ಇಲ್ಲಿ ಅಂತ ಬೋರ್ಡ್ ತೋರಿಸೋದು. ನಾಡಿಗರು ಸುಮ್ಮನೆ ಇರ್ಬೇಕಲ್ಲ, ಓ ನಮ್ಮ ಕೃಷ್ಣವ್ರ ಆಫೀಸಲ್ಲಿ ಕೆಲಸ ಮಾಡ್ತಾರೆ. ನಾಡಿಗರು ನನಗೆ ಒಂದ್ಸಲ ಕುಂತಿದ್ದೆ ರೂಮ್ಗೆ ದಡದಲ್ಲಿ ಬಂದರು. ಕಂಗ್ರ್ಯಾಚುಲೇಷನ್ ಸಿದ್ಲಿಂಗಯ್ಯ, ಕಂಗ್ರ್ಯಾಚುಲೇಷನ್ ಅಂತ ಅಂದರು. ನನಗೆ ಭಾಳ ಸಂತೋಷ ಆಗ್ಬಿಡ್ತು. ಏನೋ ಯಾವುದೋ ಪ್ರಶಸ್ತಿನೋ ಏನೋ ಬಂದಿರ್ಬೋದು ಅಂದ್ಬಿಟ್ಟು ಥ್ಯಾಂಕ್ ಯು ಸರ್ ಅಂತ 2-3 ಸಲ ತಿರ್ಗಾ ಅವರು ಕಂಗ್ರ್ಯಾಚುಲೇಷನ್, ತಿರ್ಗಾ ನಾನು ಥ್ಯಾಂಕ್ಸ್ ಭಾಳ ನಡೀತು. ಆದರೂ ನಾನು ಮತ್ತು ಅವೆಲ್ಲ ಕೇಳಬೇಕಲ್ಲ ಈಗ ಅಂತ ನಾನು ಯೋಚನೆ ಮಾಡ್ತಾ, ಸರ್ ಕಾರಣ ಏನು ದಯವಿಟ್ಟು ಹೇಳಬೇಕು ಅಂತ. ನಾಡಿಗರ ಕಾರಣ ಏನು ಕೊಟ್ಟರು ಗೊತ್ತೇ, ನನ್ನಂಥ ಹಿರಿಯನ ಆಶೀರ್ವಾದ ನಿಮ್ಗೆ ಇದೆಯಲ್ಲ ಅದಕ್ಕೆ ಕಂಗ್ರ್ಯಾಚುಲೇಷನ್. ಒಬ್ಬರು ಧನಂಜಯ ಅಂತ ಕಾಣ್ತದೆ, ಬ್ಯಾಂಕ್ ಉದ್ಯೋಗಿಗಳು ಚೆನ್ನಾಗಿ ಅವರು ಹೆಂಗೆ ಹೋಗ್ತಾ ಇದ್ರು ಅವ್ರ ಜೊತೆ ಚಾರಣಕ್ಕೆ ಬೇಟೆಗೆ ಇದೆಲ್ಲ ಬರೆದಿದ್ದಾರೆ. ಇವರು ಚಾರಣಕ್ಕೋ ಏನೋ ಹೋಗಿ ತೇಜಸ್ವಿ ಅವರು ಮತ್ತು ಅವ್ರ ಶಿಷ್ಯರುಗಳು ಈ ಥರದವರು ತುಂಬ ಕಣಿವೆ ಕೆಳಗಡೆ ಇಳಿದುಬಿಟ್ಟಿದ್ದಾರೆ. ಇಳಿದುಬಿಟ್ಟು ಮುಂದಕ್ಕೆ ಹೋಗ್ತಾ ಇದ್ದಾರೆ. ಇವ್ರ ಹತ್ರ ಎಲ್ಲ ಗನ್ನೆಲ್ಲ ಇತ್ತು, ಮುಂದಕ್ಕೆ ಹೋಗ್ತಾ ಇದ್ದಾರೆ. ಒಬ್ಬ ಅಲ್ಲಿ ನಿಂತ್ಕೊಂಡು ಮುಂದಕ್ಕೆ ಹೋಗಬೇಡಿ ಸರ್ ಅಂತ ಭಾಳ ಕೇಳ್ಕೊಂಡಿದ್ದಾರೆ. ಇವ್ರೇನೋ ಕರಡಿಗಿಡಿರ್ಬೇಕು ಅಂದ್ಬಿಟ್ಟು ಇವರೇ ಯಾಕೆ ಅಷ್ಟು ಎದರ್ತೀಯ, ಶೂಟ್ ಮಾಡಿಬಿಡ್ತೀವಿ, ಕರಡಿ ನಮ್ಮ ಮೇಲೆ ಬಿದ್ದರೆ ಹುಷಾರು ಅಂತ ರೋಪ್ ಹಾಕಿದ್ದಾರೆ. ರೋಪಾಗಿ ಮುಂದಕ್ಕೆ ಹೋಗ್ತಾ ಇದ್ದಾರಂತೆ, ನುಗ್ಗಕ್ಕೆ ಹೋಗಿದ್ದಾರೆ ಮುಂದಕ್ಕೆ. ಇವನು ತಿರ್ಗಾ ಅವ್ರನ್ನ ಕೈ ಹಿಡ್ಕೊಂಡು ಹೋಗ್ಬೇಡಿ ಸರ್ ಪ್ಲೀಸ್ ಅಂತ ಭಾಳ ರಿಕ್ವೆಸ್ಟ್ ಮಾಡ್ಕೊಂಡ್ಬಿಟ್ಟಾರೆ. ಇವನೇನು ಇಷ್ಟು ರಿಕ್ವೆಸ್ಟ್ ಮಾಡ್ಕೊಡ್ತಾನೆ, ನಾವೇನು ಹೆದರ್ತೀವೇನಯ್ಯ ಈ ಚಿರತೆ ಕರಡಿಗಳಿಗೆಲ್ಲ ಕೇರ್ ಮಾಡಲ್ಲ ಅಂತ ತಿರ್ಗಾ ನುಗ್ಗಕ್ಕೆ ಹೋಗಿದ್ದಾರೆ. ಇವನು ಕಾಲಿಡಿಯೋದನ್ನು ಬಾಕಿ ಬೆಗ್ಗು ಮಾಡ್ತಾಯಿದ್ರು, ಹೋಗ್ಬೇಡಿ ಸರ್. ಓಲಿ ಯಾಕಯ್ಯ ಹಿಂಗಂತ ಇದ್ಯಾ, ನಿನಗೇನಾಯ್ತು ಅಂದರೆ ನನ್ನ ಹೆಂಡತಿ ಸ್ನಾನ ಮಾಡ್ತಾವಳೆ. ಸಾಮಾನ್ಯವಾಗಿ ತಮ್ಮ ಅನುಭವಗಳನ್ನ ಬರೆದು ಹಂಚಿಕೊಳ್ಳುವ ಸಾಹಿತಿಗಳು ಲೇಖಕರು ಹೀಗೆ ಒಟ್ಟಾಗಿ ಮಾತಿಗೆ ನಿಂತು ರಸದೌತಣ ಉಣಬಡಿಸಿದ್ರು. ಇದು ಈ ಕ್ಷಣದ ವಿಶೇಷ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.